ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ಕಿಲ್ಲರ್ಗೆ ಬ್ರೇಕ್ ಹಾಕಲು ಸೆಮಿ ಲಾಕ್ಡೌನ್ಗೆ ಮುಂದಾಗುತ್ತಾ ಸರ್ಕಾರ. ನಿಟ್ಟುಸಿರು ಬಿಟ್ಟ ಕನ್ನಡ ಸಿನಿರಂಗಕ್ಕೆ ಮತ್ತೆ ಕಾಡುತ್ತಾ 50% ಭೂತ. ರಾಜ ಹುಲಿ ಮತ್ತು ಸನ್ಸ್ ವಿರುದ್ಧ ಫಿಲ್ಟರ್ಲೆಸ್ ಲೀಡರ್ ಸಿಡಿದೆದ್ದಿದ್ದೇಗೆ. ನಾಳೆ ಬೆಂಗಳೂರಿಗರಿಗೆ ಮತ್ತೆ ತಟ್ಟೋದೇಕೆ ಪ್ರತಿಭಟನೆಯ ಬಿಸಿ. ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಕೊರೋನಾ ತಡೆಗೆ ಸರ್ಕಾರಕ್ಕೆ ತಜ್ಞರು ಕೊಟ್ಟ ಸಲಹೆಗಳೇನು? 2 ವಾರ ಸೆಮಿ ಲಾಕ್ಡೌನ್ ಜಾರಿಯಾದ್ರೆ ಏನೆಲ್ಲ ಬಂದ್ ಆಗಲಿದೆ? ನಿರ್ಲಕ್ಷಿಸಿದ್ರೆ ನೀವೇ ಹೊಣೆ ಅಂತ ಸಚಿವರು ಅಸಹಾಯಕತೆ ವ್ಯಕ್ತಪಡಿಸಿದ್ರ? ನೋಡೋಣ ಕೊರೋನಾ ಘಾತ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ರಾಜ್ಯದಲ್ಲಿ ಕೊರೋನಾ ಆರ್ಭಟ ದಿನೇ ದಿನೇ ಹೆಚ್ಚಾಗ್ತಿದೆ. ಹೀಗಾಗಿ ಕೊಂಚ ಮೈಮರೆತ್ರೆ ಮತ್ತೆ ಸಂಕಷ್ಟ ಎದುರಾಗುವುದು ಪಕ್ಕಾ. ಶಾಲಾ ಕಾಲೇಜುಗಳ ಬಗ್ಗೆ ಸರ್ಕಾರ ಶೀಘ್ರವೇ ನಿರ್ಧಾರ ಪ್ರಕಟಿಸಲಿದ್ದು, ಪಾರ್ಟಿ, ಜಾತ್ರೆ, ಸಮಾರಂಭಕ್ಕೆ ಮುಗುದಾರ ಹಾಕಲಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜೊತೆ ಚರ್ಚಿಸಿದ ಬಳಿಕ ಕಠಿಣ ರೂಲ್ಸ್ ಜಾರಿಯಾಗುವ ಸಾಧ್ಯತೆಗಳಿವೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ನಿರ್ಲಕ್ಷಿಸಿದರೆ ನೀವೇ ಹೊಣೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಾರ್ನಿಂಗ್ ನೀಡಿದ್ದಾರೆ. ಸೋಂಕು ಹೆಚ್ಚಾದರೆ ಸರ್ಕಾರದಿಂದ ನಿಯಂತ್ರಣ ಸಾಧ್ಯವಿಲ್ಲ. ಹೀಗಾಗಿ ನಿಯಮಗಳನ್ನು ಪಾಲಿಸದಿದ್ರೆ ಆಪತ್ತು ಕಾದಿದೆ ಅಂತ ಸುಧಾಕರ್ ತಿಳಿಸಿದ್ದಾರೆ. ಕೊರೋನಾ ಸೋಂಕಿಗೆ ಸರ್ಕಾರ ಲಸಿಕೆಯನ್ನ ಕೊಡಬಹುದು, ಆದರೆ ನೀವು ಸುರಕ್ಷಿತರಾಗಿದ್ದರೆ ನಿಮ್ಮನ್ನ ನಂಬಿದವರು ಸುರಕ್ಷಿತರಾಗಲಿದ್ದಾರೆ. ಹಿರಿಯ ನಾಗರಿಕರಿಗೆ ಲಸಿಕೆ ಕೊಡಿಸುವ ಕೆಲಸ ಮಾಡಿ ಅಂತ ಸಚಿವರು ತಿಳಿಸಿದ್ದಾರೆ. ಪಾರ್ಟಿ, ಜಾತ್ರೆ ಎಂದು ಕೊರೋನಾ ರಿಯಾಯಿತಿ ನೀಡಲ್ಲ. ಯುವಕರು ಅನಗತ್ಯ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಕೊರೋನಾ 2ನೇ ಅಲೆ ನಿಯಂತ್ರಣ ಮಾಡಬೇಕಾಗಿದೆ. ತಜ್ಞರ ಸಲಹೆ ಪಾಲಿಸದಿದ್ರೆ ಮುಂದೆ ಕಷ್ಟವಾಗಲಿದೆ. ಹೀಗಾಗಿ ತಜ್ಞರ ಸಲಹೆಗಳ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜೊತೆ ಚರ್ಚಿಸುತ್ತೇವೆ ಅಂತ ಸುಧಾಕರ್ ಹೇಳಿದರು. ಕೊರೋನಾ ಅಬ್ಬರದ ಬಳಿಕ ಕೆಲ ತಿಂಗಳ ಹಿಂದಷ್ಟೇ ಶಾಲಾ ಕಾಲೇಜುಗಳು ಬಾಗಿಲು ತೆರೆದಿವೆ. ಆದರೆ ಸೋಂಕಿನ 2ನೇ ಅಲೆ ಭೀತಿಗೆ ಮತ್ತೆ ಬೀಗ ಬೀಳುವ ಸಾಧ್ಯತೆಗಳಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಆರೋಗ್ಯ ಸಚಿವ ಸುಧಾಕರ್, ಶಾಲಾ ಕಾಲೇಜುಗಳ ಬಗ್ಗೆಯೂ ನಮಗೆ ಸಲಹೆ ಬಂದಿದೆ. ಮಕ್ಕಳ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸಿಎಂ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದರು. ಕರುನಾಡಿಗೆ ಕೊರೋನಾ 2ನೇ ಅಲೆಯ ಆತಂಕ ಕಾಡುತ್ತಿದ್ದು, ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಜಾರಿಯಾಗುತ್ತಾ ಅನ್ನೋದು ಕುತೂಹಲವಾಗಿದೆ. ಸಚಿವ ಆರ್ ಶಂಕರ್ ಇದೀಗ ಲಾಕ್ಡೌನ್ನ ಸುಳಿವು ನೀಡಿದ್ದಾರೆ. ಕೊಡಗಿನ ಸೋಮವಾರಪೇಟೆಯಲ್ಲಿ ಮಾತಾಡಿದವರು, ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಕುರಿತು ಚಿಂತನೆ ನಡೆದಿದೆ ಅಂತ ಹೇಳಿದರು. ಕೊರೋನಾ ಅಟ್ಟಹಾಸ ಹೆಚ್ಚಾಗುತ್ತಿರುವ ಹಿನ್ನೆಲೆ ಲಾಕ್ಡೌನ್ ಕುರಿತು ಸಿಎಂ ಮತ್ತು ಸಚಿವ ಸುಧಾಕರ್ ಚಿಂತಿಸುತ್ತಿದ್ದಾರೆ. ಅವರು ಅಂತಿಮ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಶಂಕರ್ ಹೇಳಿದರು. ಎಲ್ಲೇ ಮೀರುತ್ತಿರೋ ಕೊರೋನಾಗೆ ಬ್ರೇಕ್ ಹಾಕಲು ಟಫ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆಗಳಿವೆ. ಕೊರೋನಾ ನಿಯಂತ್ರಣಕ್ಕೆ ತಜ್ಞರು ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಿದ್ದು, ರಾಜ್ಯದಲ್ಲಿ 3 ವಾರಗಳ ಕಾಲ ಕಠಿಣ ರೂಲ್ಸ್ ಪಾಲಿಸಬೇಕು. ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯು, ಅಂತಿಮ ಪದವಿ ಕಾಲೇಜು ಹೊರತುಪಡಿಸಿ ಎಲ್ಲಾ ಶಾಲಾ ಕಾಲೇಜು ಬಂದ್ ಮಾಡಲು ತಿಳಿಸಿದ್ದಾರೆ. ಶಾಲಾ ಕಾಲೇಜು ಬಂದ್ ಮಾಡಲು ಸರ್ಕಾರಕ್ಕೆ ಸಲಹೆ ನೀಡಿರುವ ತಜ್ಞರು, ಪಾರ್ಟಿ ಹಾಲ್, ಗ್ರಂಥಾಲಯಗಳು, ಜಿಮ್ ಸೆಂಟರ್ಸ್, ಒಳಾಂಗಣ ಕ್ರೀಡಾ ಚಟುವಟಿಕೆ, ಸ್ವಿಮ್ಮಿಂಗ್ ಪೂಲ್ಸ್ ಕಡ್ಡಾಯವಾಗಿ ಮುಚ್ಚಬೇಕು ಅಂತ ತಿಳಿಸಿದ್ದಾರೆ. ಅಲ್ಲದೆ ಇನ್ನೂರು ಸಭೆ ಸಮಾರಂಭಗಳಲ್ಲಿ ಸಾಮಾಜಿಕ ಅಂತರ ಕಾಪಾಡಬೇಕು. ಕೇವಲ 100 ಜನರಷ್ಟೇ ಭಾಗಿಯಾಗಬೇಕು. ಔಟ್ಡೋರ್ ಕಾರ್ಯಕ್ರಮಗಳಲ್ಲಿ 200 ಜನ ಸೇರಬಾರದು ಅಂತ ಸಲಹೆ ನೀಡಿದ್ದಾರೆ. ಥಿಯೇಟರ್ಗಳಲ್ಲಿ 50% ಮಾತ್ರ ಪ್ರೇಕ್ಷಕರಿಗೆ ಅವಕಾಶ ನೀಡಬೇಕು ಅಂತ ಬಿಬಿಎಂಪಿ ಸಲ್ಲಿಸಿದ್ದ ಪ್ರಸ್ತಾವನೆ ಭಾರೀ ಸದ್ದು ಮಾಡಿತ್ತು. ಇದೀಗ ತಜ್ಞರು ಕೂಡ ಥಿಯೇಟರ್ಗಳಲ್ಲಿ 50% ಭರ್ತಿಗೆ ಮಾತ್ರ ಅನುಮತಿ ನೀಡಿ ಅಂತ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಹೀಗಾಗಿ ಸರ್ಕಾರದ ಮುಂದೆ 50% ನಿರ್ಬಂಧ ಮಾಡೋ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಬಿಎಸ್ವೈ ಹೇಳಿಕೆಯಿಂದ ನಿಟ್ಟುಸಿರು ಬಿಟ್ಟಿದ್ದ ಚಿತ್ರರಂಗಕ್ಕೆ ಮತ್ತೆ ಶಾಕ್ ಎದುರಾಗಿದೆ. ಧಾರ್ಮಿಕ ಕಾರ್ಯಕ್ರಮಗಳು, ಮದುವೆ ಸಮಾರಂಭಗಳು, ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಹೆಚ್ಚು ಜನ ಸೇರಬಾರದು ಅಂತ ಸಲಹೆ ನೀಡಿರುವ ತಜ್ಞರು, ಬಸ್ಗಳಲ್ಲಿ ಸೀಟ್ಗಳಿಗಿಂತ ಹೆಚ್ಚು ಪ್ರಯಾಣಿಕರು ಬೇಡ ಅಂತ ಹೇಳಿದ್ದಾರೆ. ಅಲ್ಲದೆ ಮಾಲ್, ಶಾಪಿಂಗ್ ಸೆಂಟರ್ಗಳು, ಅಂಗಡಿ ಮುಂಗಟ್ಟುಗಳಲ್ಲಿ ಜನ ಕೊರೋನಾ ನಿಯಮ ಉಲ್ಲಂಘಿಸಿದರೆ ಮಾಲೀಕರೇ ಹೊಣೆ ಮಾಡಿ. ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು 2 ವಾರ ನಿಲ್ಲಿಸಿ ಅಂತ ತಿಳಿಸಿದ್ದಾರೆ. ಕಿಲ್ಲರ್ ಭೀತಿಗೆ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಮೋಜು ಮಸ್ತಿಗೆ ಬ್ರೇಕ್ ಬೀಳುತ್ತಾ? ಕೇರಳದಿಂದ ಜನರು ಬಿಂದಾಸ್ ಆಗಿ ಎಂಟ್ರಿ ಕೊಡ್ತಿರೋದೆಲ್ಲಿ? ಪ್ರವಾಸಿ ತಾಣಗಳಿಗೂ ಕೊರೋನಾ ಕಾಡುತ್ತಿರೋದೇಗೆ? ನೋಡೋಣ ಕೊರೋನಾ ಅಲರ್ಟ್ ಎಕ್ಸ್‌ಪ್ರೆಸ್ನಲ್ಲಿ.
ಕೊರೋನಾ ಭೀತಿಗೆ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಮೋಜು ಮಸ್ತಿಗೆ ಬ್ರೇಕ್ ಬೀಳುವ ಸಾಧ್ಯತೆಗಳಿವೆ. ವೀಕೆಂಡ್ನಲ್ಲಿ ಚರ್ಚ್ ಸ್ಟ್ರೀಟ್ನಲ್ಲಿ ಓಪನ್ ಸ್ಟ್ರೀಟ್ ಫೆಸ್ಟ್ ನಡೆಯುತ್ತೆ. ಸರ್ಕಾರವೇ ಕ್ಲೀನ್ ಏರ್ ಸ್ಟ್ರೀಟ್ ಯೋಜನೆ ಜಾರಿ ಮಾಡಿದೆ. ವಾರಾಂತ್ಯಗಳಲ್ಲಿ ವಾಹನಗಳಿಗೆ ನಿರ್ಬಂಧ ಹೇರಿದ್ದು ಬೇರೆ ಬೇರೆ ಭಾಗದಿಂದ ಸಾವಿರಾರು ಜನರು ಬಂದು ಚರ್ಚ್ ಸ್ಟ್ರೀಟ್ನಲ್ಲಿ ಸೇರ್ತಾರೆ. ಹೀಗಾಗಿ ಕೊರೋನಾ ಭೀತಿ ಹೆಚ್ಚಾಗಿದ್ದು ಮೋಜು ಮಸ್ತಿಗೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಹೆಚ್ಚು ಜನ ಎಲ್ಲೂ ಸೇರದಂತೆ ನೋಡಿಕೊಳ್ಳಿ ಅಂತ ಸರ್ಕಾರ ತಿಳಿಸಿದ್ದು, ತಾಂತ್ರಿಕ ಸಲಹಾ ಸಮಿತಿ ಕೂಡ ಎಚ್ಚರಿಕೆ ನೀಡಿದೆ. ಕೇರಳದಿಂದ ಆಗಮಿಸುತ್ತಿರೋ ವಾಹನಗಳಿಗೆ ಮುಕ್ತ ಎಂಟ್ರಿ ಸಿಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯಲ್ಲಿ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಕೂಡ ಕೇಳ್ತಿಲ್ಲ. ಥರ್ಮಲ್ ಸ್ಕ್ರೀನಿಂಗ್ ಕೂಡ ಇಲ್ಲ. ನಿನ್ನೆಯಿಂದ ನೆಗೆಟಿವ್ ರಿಪೋರ್ಟ್ ಇದ್ದವರಿಗೆ ಮಾತ್ರ ಪ್ರವೇಶ ಅಂತ ಆದೇಶವಿತ್ತು. ಇದಕ್ಕೆ ಗಡಿಕನ್ನಡಿಗರು ವಿರೋಧ ವ್ಯಕ್ತಪಡಿಸಿದ್ದು, ಮಂಗಳೂರು ಪ್ರವೇಶ ಮುಕ್ತವಾಗಿದೆ. ಆರ್ಟಿಪಿಸಿಆರ್ ಟೆಸ್ಟ್ಗೆ ಮಾತ್ರ ಚೆಕ್ ಪೋಸ್ಟ್ ಸೀಮಿತವಾಗಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಹೀಗಿದ್ರೂ ಹೆಸರಿಗೆ ಮಾತ್ರ ಮಹಾರಾಷ್ಟ್ರ ಗಡಿ ಭಾಗದ 3 ಕಡೆಗಳಲ್ಲಿ ಚೆಕ್ ಪೋಸ್ಟ್ ತೆರೆದು ತಪಾಸಣೆ ಮಾಡುತ್ತಿದ್ದಾರೆ. ಆದರೆ ತೆಲಂಗಾಣ ಗಡಿ ಭಾಗದಲ್ಲಿ ಮಾತ್ರ ಚೆಕ್ ಪೋಸ್ಟ್ ತೆರೆದಿಲ್ಲ. ಹೀಗಾಗಿ ಜನರು ಯಾವುದೇ ಭಯವಿಲ್ಲದೆ ಬೀದರ್ ಪ್ರವೇಶ ಮಾಡುತ್ತಿದ್ದಾರೆ. ಪ್ರವಾಸಿ ತಾಣಗಳಿಗೂ ಕೊರೋನಾ 2ನೇ ಅಲೆ ಬಿಸಿ ತಟ್ಟಿದೆ. ಬಾಗಲಕೋಟೆಯ ಹುನಗುಂದ ತಾಲೂಕಿನ ಐತಿಹಾಸಿಕ ಐಹೊಳೆ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರ ಸಂಖ್ಯೆ ಭಾರೀ ಇಳಿಮುಖಗೊಂಡಿದೆ. ಬೆರಳೆಣಿಕೆಯಷ್ಟು ಪ್ರವಾಸಿಗರು ಆಗೊಮ್ಮೆ ಈಗೊಮ್ಮೆ ಭೇಟಿ ನೀಡುತ್ತಿದ್ದಾರೆ. ಹೀಗಿದ್ರೂ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಲಾಗುತ್ತಿದೆ. ಪ್ರವಾಸಿಗರಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡುತ್ತಿಲ್ಲ. ಇತ್ತ ಕೆಲ ಪ್ರವಾಸಿಗರು ಕೂಡ ಮಾಸ್ಕ್ ಹಾಕದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಕೇರಳದಲ್ಲಿ ಮತ್ತೆ ಹೆಮ್ಮಾರಿ ವೈರಸ್ ಆರ್ಭಟಿಸುತ್ತಿದೆ. ಹೀಗಾಗಿ ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ಕರ್ನಾಟಕ ಕೇರಳ ಗಡಿಯ ವಾವಲಿ ಚೆಕ್ ಪೋಸ್ಟ್ನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. 2ನೇ ಅಲೆ ಭೀತಿಗೆ ಪ್ರತಿ ವಾಹನಗಳನ್ನು ತಪಾಸಣೆ ನಂತರ ಕರ್ನಾಟಕಕ್ಕೆ ಎಂಟ್ರಿ ಕೊಡಲಾಗುತ್ತಿದೆ. ಕೋವಿಡ್ ಟೆಸ್ಟ್ ವರದಿ ಇದ್ದರಷ್ಟೇ ರಾಜ್ಯಕ್ಕೆ ಪ್ರವೇಶಿಸಲು ಅನುಮತಿ ನೀಡುತ್ತಿದ್ದಾರೆ. ಖಾಸಗಿ ವಾಹನಗಳಲ್ಲಿ ಬರುವ ಪ್ರವಾಸಿಗರಿಗೂ ಕೋವಿಡ್ ವರದಿ ಕಡ್ಡಾಯ ಮಾಡಲಾಗಿದೆ. ಅಂತಾರಾಜ್ಯ ಚೆಕ್ಪೋಸ್ಟ್ಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸರ್ಕಾರ ತಾಕೀತು ಮಾಡಿದೆ. ಆದರೆ ಚಾಮರಾಜನಗರದ ಕರ್ನಾಟಕ ಕೇರಳದ ಚೆಕ್ಪೋಸ್ಟ್ಗಳಲ್ಲಿ ತೀವ್ರ ನಿರ್ಲಕ್ಷ್ಯ ತೋರಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 212ರ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ಮೂಲೆಹೊಳೆ ಚೆಕ್ಪೋಸ್ಟ್ನಲ್ಲಿ ಯಾವುದೇ ತಪಾಸಣೆ ಮಾಡುತ್ತಿಲ್ಲ. ಮೈಸೂರು ಗುಂಡ್ಲುಪೇಟೆ ಮಾರ್ಗವಾಗಿ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿಯಲ್ಲಿ ಅಧಿಕಾರಿಗಳು ಡೋಂಟ್ ಕೇರ್ ಎಂದಿದ್ದು ಆತಂಕ ಎದುರಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲೂ ಕಿಲ್ಲರ್ ಕೊರೋನಾ ತೀವ್ರ ಆತಂಕ ಮೂಡಿಸಿದೆ. ಹೆದ್ದಾರಿಗಳಲ್ಲಿ ವಿವಿಧ ರಾಜ್ಯಗಳ ಲಾರಿ, ಇತರೆ ವಾಹನಗಳ ಓಡಾಟ ಹಿನ್ನೆಲೆ ಹೆದ್ದಾರಿ ಬದಿಯ ಹೋಟೆಲ್, ರೆಸ್ಟೋರೆಂಟ್, ಡಾಬಾಗಳ ಮೇಲೆ ನಿಗಾ ಇಡಲಾಗಿದೆ. ಅಲ್ಲದೆ ಪ್ರತಿನಿತ್ಯ ಪ್ರವಾಸಿಗರು ಆಗಮಿಸುವ ಹಿನ್ನೆಲೆ ಕಟ್ಟೆಚ್ಚರ ವಹಿಸಲಾಗಿದೆ. ಸದ್ಯ ಜಿಲ್ಲೆಯಲ್ಲಿ ಪ್ರತಿದಿನ 5 ರಿಂದ 7 ಜನರಿಗೆ ಸೋಂಕು ದೃಢಪಡುತ್ತಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೊರೋನಾ ಸದ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬಂದಿಲ್ಲ ಅಂತ ಡಿಎಚ್ಒ ಅನಂತ ದೇಸಾಯಿ ಟಿವಿ9ಗೆ ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಮಹಾರಾಷ್ಟ್ರದಿಂದ ಬಂದವರ ಪೈಕಿ 2ರಿಗೆ ಮಾತ್ರ ಕೊರೋನಾ ಕಂಡುಬಂದಿದೆ. ಅಲ್ಲದೆ ಬಾಗಲಕೋಟೆಯಲ್ಲಿ 2 ದಿನದಲ್ಲಿ 15 ಜನರಿಗೆ ಮಾತ್ರ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಮಹಾರಾಷ್ಟ್ರ, ಕೇರಳ ಸೇರಿ ಹೊರ ರಾಜ್ಯಗಳಿಂದ ಜಿಲ್ಲೆಗಳಿಂದ ಬಂದವರ ಮೇಲೆ ನಿಗಾ ಇಡಲಾಗಿದೆ ಅಂತ ಅನಂತ ದೇಸಾಯಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಕೊರೋನಾ 2ನೇ ಅಲೆಯ ಭೀತಿ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ 7 ದಿನದಲ್ಲಿ 312 ಜನರಿಗೆ ಕೋವಿಡ್ ದೃಢಪಟ್ಟಿದ್ದು, ಕೋವಿಡ್ ಹಿನ್ನೆಲೆ 2 ಶಾಲೆ, ಬಿಸಿಎಂ ಹಾಸ್ಟೆಲ್, ನಗರಸಭೆ, ಕೋರ್ಟ್ ಸಂಕೀರ್ಣ ಸೀಲ್ ಡೌನ್ ಮಾಡಲಾಗಿದೆ. ಬ್ರಿಮ್ಸ್ ಕೋವಿಡ್ ಆಸ್ಪತ್ರೆಯಲ್ಲಿ ಸದ್ಯ 251 ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಸಿಡಿ ಬಗ್ಗೆ 3-4 ತಿಂಗಳ ಹಿಂದೆಯೇ ರಮೇಶ್ ಆಪ್ತ ನಾಗರಾಜ್ ಪ್ರಸ್ತಾಪಿಸಿದ್ರ. ನರೇಶ್ ಜೊತೆ ಸಂಪರ್ಕದಲ್ಲಿದ್ದ ಉದ್ಯಮಿ ಮನೆಯಲ್ಲಿ ಖಾಕಿ ಪಡೆಗೆ ಏನೆಲ್ಲ ಸಿಕ್ಕಿದೆ? ರಾಜ್ಯದಲ್ಲಿ ಈಗ ಸಿಡಿ ಕಾಲ ಶುರುವಾಗಿದೆ ಅಂತ ಹೇಳಿದ್ಯಾರು? ನೋಡೋಣ ಸಿಡಿ ಬಾಂಬ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಡಿ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಎದುರು ರಮೇಶ್ ಜಾರಕಿಹೊಳಿ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಮಾಜಿ ಶಾಸಕ ನಾಗರಾಜ್ರಿಂದಲೇ ರಮೇಶ್ ಜಾರಕಿಹೊಳಿಗೆ ಈ ಮೊದಲೇ ಸಿಡಿ ಸುಳಿವು ಸಿಕ್ಕಿದ್ದು, ಮಾಜಿ ಶಾಸಕ ನಾಗರಾಜ್ ಮೂಲಕ ಹಣಕ್ಕೂ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಈ ಬಗ್ಗೆ ವಿಶೇಷ ತನಿಖಾ ತಂಡದ ಎದುರು ರಮೇಶ್ ಜಾರಕಿಹೊಳಿ ಮಾಹಿತಿ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ.
3-4 ತಿಂಗಳ ಹಿಂದೆಯೇ ಮಾಜಿ ಶಾಸಕ ನಾಗರಾಜ್ ಸಿಡಿ ವಿಚಾರವನ್ನ ತಿಳಿಸಿದ್ರಂತೆ. ನಿಮ್ಮ ಸಿಡಿ ಇದೆ, ಮಾತನಾಡಬೇಕು ಎಂದಾಗ ನನ್ನದು ಯಾವ ಸಿಡಿಯೂ ಇಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ರಂತೆ. 1 ತಿಂಗಳ ನಂತರ ವಿಡಿಯೋ ತೋರಿಸಿದ ನಾಗರಾಜ್ ಹಣಕ್ಕಾಗಿ ಡಿಮ್ಯಾಂಡ್ ಮಾಡುತ್ತಿದ್ದ ಕುರಿತು ರಮೇಶ್ ಜಾರಕಿಹೊಳಿಗೆ ಮಾಹಿತಿ ನೀಡಿದ್ರಂತೆ. ಆದರೆ ನನ್ನ ಸಿಡಿ ಇಲ್ಲ ಎಂದು ಹೇಳಿ ಕಳುಹಿಸಿದ್ದ ಬಗ್ಗೆ ಎಸ್ಐಟಿ ವಿಚಾರಣೆಯಲ್ಲಿ ಜಾರಕಿಹೊಳಿ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಮಾಜಿ ಶಾಸಕ ನಾಗರಾಜ್ಗೆ ಎಸ್ಐಟಿ ಬುಲಾವ್ ನೀಡೋ ಸಾಧ್ಯತೆ ಇದೆ. 3-4 ತಿಂಗಳ ಹಿಂದೆಯೇ ಸಿಡಿ ವಿಚಾರವನ್ನ ರಮೇಶ್ ಜಾರಕಿಹೊಳಿ ಜೊತೆಗೆ ನಾಗರಾಜ್ ಪ್ರಸ್ತಾಪ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಹೀಗಾಗಿ ಮಾಜಿ ಶಾಸಕ ನಾಗರಾಜ್ಗೆ ನೋಟಿಸ್ ನೀಡಲಿರುವ ಎಸ್ಐಟಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ರಮೇಶ್ ಜಾರಕಿಹೊಳಿಗೆ ಆಪ್ತರಾಗಿರುವ ಮಾಜಿ ಶಾಸಕ ನಾಗರಾಜ್ ಜಾರಕಿಹೊಳಿ ಪರವಾಗಿ ಸಿಡಿಕೆ ಸಂಬಂಧ ದೂರು ನೀಡಿದ್ರು. ಮಗಳು ಕಿಡ್ನಾಪ್ ಆಗಿದ್ದಾಳೆಂದು ದೂರು ಕೊಟ್ಟು 4 ದಿನಗಳಾದರೂ ಯುವತಿ ಪೋಷಕರು ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ಬೆಳಗಾವಿಯ ಎಲ್ಲೆಡೆ ಯುವತಿ ಕುಟುಂಬಸ್ಥರಿಗಾಗಿ ಎಸ್ಐಟಿ ಹುಡುಕಾಡುತ್ತಿದೆ. ಯಾರ ಸಂಪರ್ಕಕ್ಕೂ ಸಿಗದ ಕುಟುಂಬಸ್ಥರ ಪತ್ತೆಗೆ ನಿನ್ನೆಯಿಂದ ತಲಾಶ್ ಮಾಡ್ತಿದ್ದು, ಯುವತಿ ತಂದೆ ಸೋದರರ ಮೊಬೈಲ್ ಕಾಲ್ ಡೀಟೇಲ್ಸ್ ಪಡೆದಿದೆ. ಉತ್ತರ ಕರ್ನಾಟಕದ ವಿವಿಧೆಡೆ ಇರುವ ಯುವತಿ ಸಂಬಂಧಿಕರ ಮನೆಗಳಿಗೂ ತೆರಳಿ ಪರಿಶೀಲನೆ ನಡೆಸೋ ಸಾಧ್ಯತೆ ಇದೆ. ಯುವತಿ ಪೋಷಕರಿಗಾಗಿ ಎಸ್ಐಟಿ ಬಳಿ ಪ್ರಶ್ನೆಗಳ ಪಟ್ಟಿ ಇದೆ. ಯುವತಿ ನಿಮ್ಮ ಜೊತೆ ಕಡೆಯದಾಗಿ ಯಾವಾಗ ಮಾತನಾಡಿದ್ಲು, ಯಾವ ವಿಚಾರದ ಕುರಿತು ಆ ವೇಳೆ ನಿಮ್ಮೊಂದಿಗೆ ಹೇಳಿಕೊಂಡಿದ್ಲು, ಯಾರ ಜೊತೆಗೆ ಇರೋದಾಗಿ ಹೇಳಿದ್ರು ಅಂತ ಎಸ್ಐಟಿ ಕೇಳಲಿದೆ. ಅಲ್ಲದೆ ಯುವತಿ ಕುಟುಂಬಸ್ಥರಿಗೆ ಜೀವ ಬೆದರಿಕೆ ಇದೆಯಾ, ಸಹೋದರರ ಜೊತೆ ಕೊನೆಯದಾಗಿ ಏನೆಂದು ಚಾಟ್ ಮಾಡಿದ್ಲು, ಯಾರ ಹೆಸರನ್ನಾದ್ರೂ ಹೇಳಿದ್ರಾ ಅಂತ ವಿಚಾರಣೆ ಮಾಡಲಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ ಉದ್ಯಮಿ ಕೈವಾಡ ಶಂಕೆ ಇದ್ದು ನಾಪತ್ತೆಯಾಗಿರುವ ಶಿವಕುಮಾರ್ಗಾಗಿ ಹುಡುಕಾಡುತ್ತಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವ ಶಿವಕುಮಾರ್ ಕೆಲವು ದಿನಗಳಿಂದ ಕೇರಳ ಭಾಗದಲ್ಲಿ ತಲೆಮರೆಸಿಕೊಂಡಿರೋ ಬಗ್ಗೆ ಎಸ್ಐಟಿಗೆ ಮಾಹಿತಿ ಇದೆ. ಹೀಗಾಗಿ ಕೇರಳಕ್ಕೆ ತೆರಳಿ ಎಸ್ಐಟಿ ತಲಾಶ್ ಮಾಡ್ತಿದೆ. ಸಿಡಿ ಸ್ಫೋಟ ಪ್ರಕರಣಗಳಲ್ಲಿ 2 ಮೊಬೈಲ್ ನಂಬರ್ಗಳನ್ನು ಮಾತ್ರ ಬಳಸಲಾಗಿದೆ. ಈ 2 ನಂಬರ್ಗಳು ರಿಯಲ್ ಎಸ್ಟೇಟ್ ಉದ್ಯಮಿ ಶಿವಕುಮಾರ್ಗೆ ಸೇರಿದ್ದು ಅಂತ ಹೇಳಲಾಗಿದೆ. ಅಲ್ಲದೆ ಸಿಡಿ ಪ್ರಕರಣಕ್ಕೆ ಶಿವಕುಮಾರ್ ಹಣಕಾಸಿನ ನೆರವು ನೀಡಿರುವ ಮಾಹಿತಿ ಇದೆ. ಸಿಡಿ ಕೇಸ್ನ ಶಂಕಿತ ಮಾಜಿ ಪತ್ರಕರ್ತ ನರೇಶ್ ಜೊತೆಗೆ 3 ತಿಂಗಳಿಂದ ನಿರಂತರ ಸಂಪರ್ಕದಲ್ಲಿದ್ದಾನೆ. ಉದ್ಯಮಿ ಶಿವಕುಮಾರ್ ಮಾರ್ಚ್ 5ರಂದು ಯುವತಿಗೆ ಹಣ ನೀಡಿರುವ ಮಾಹಿತಿ ಇದೆ. ಇದೇ ಸುಳಿವು ಆಧರಿಸಿ ಉದ್ಯಮಿ ಮನೆ ಮೇಲೆ ಎಸ್ಐಟಿ ದಾಳಿ ಮಾಡಿದೆ. ಬೆಂಗಳೂರಿನ ಕೊತ್ತನೂರು ದಿಣ್ಣೆಯಲ್ಲಿನ ಮನೆಯಲ್ಲಿ ಪರಿಶೀಲನೆ ನಡೆಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್, 2 ಸಿಮ್ ಹಾಗೂ 1 ಪೆನ್ ಸ್ಟಿಂಗ್ ಕ್ಯಾಮೆರಾ ಸೇರಿ ಹಲವು ವಸ್ತುಗಳನ್ನು ಎಸ್ಐಟಿ ವಶಕ್ಕೆ ಪಡೆದಿದೆ. ಕರ್ನಾಟಕ ರಾಜ್ಯ ಸಿಡಿ ಕಾರ್ಪೊರೇಷನ್ ಅಂತಾಗಿದೆ. ಚಳಿಗಾಲ ಅನ್ನೋ ಹಾಗೆ ಇದೀಗ ಸಿಡಿ ಕಾಲ ಶುರುವಾಗಿದೆ ಅಂತ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಎಂಎಲ್ಸಿ ವಿಶ್ವನಾಥ್ ಹೇಳಿದ್ದಾರೆ. ಮತ್ತಷ್ಟು ಸಿಡಿಗಳು ಬರೋದಾದ್ರೆ ಬರ್ಲಿ, ಬಾಂಬ್ ಡೇಸ್ ಎಂಬ ಪುಸ್ತಕವೂ ಹೊರ ಬರ್ತಿದೆ. ಪುಸ್ತಕದಲ್ಲಿ ಬಹಳ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿದ್ದೇನೆ ಅಂತ ಎಚ್ ವಿಶ್ವನಾಥ್ ತಿಳಿಸಿದರು. ಸಿಎಂ ಬದಲಾವಣೆ ಶತಸಿದ್ಧ ಅಂತ ಬಾಂಬ್ ಸಿಡಿಸಿದ್ದೇಕೆ ಶಾಸಕ ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟಿಸಲು ಆಗ್ರಹಿಸಿದ್ಯಾರು? ಬೆಂಗಳೂರಿಗರಿಗೆ ನಾಳೆ ಪ್ರತಿಭಟನೆ ಬಿಸಿ ತಟ್ಟೋದೇಕೆ? ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ಬಾಂಬ್ ಸಿಡಿಸಿದ್ದು ರಾಜ್ಯದಲ್ಲಿ ಸಿಎಂ ಬದಲಾವಣೆ 100ಕ್ಕೆ 100ರಷ್ಟು ಶತಸಿದ್ಧ ಅಂತ ಹೇಳಿದ್ದಾರೆ. ವಿಜಯಪುರದಲ್ಲಿ ಟಿವಿ9 ಜೊತೆ ಮಾತಾಡಿದವರು, ಮೇ 2ರ ಬಳಿಕ ಯಾವಾಗ ಬೇಕಾದರೂ ಬದಲಾವಣೆ ಆಗುತ್ತೆ, ಪಕ್ಷದ ನಿರ್ಣಯವಿದೆ, ಸಿಎಂ ಬದಲಾವಣೆ ಖಚಿತ ಎಂದು ಪುನರುಚ್ಚರಿಸಿದರು. ರಾಜ್ಯದಲ್ಲಿ ಬಿಜೆಪಿ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಚರ್ಚಿಸುತ್ತಿದೆ. ಮುಂದಿನ ಸಿಎಂ ಹಿಂದೂ ಪರವಾಗಿರುವವರು ಉತ್ತರ ಕರ್ನಾಟಕದವರಾಗ್ತಾರೆ. ಸಿಎಂ ಪಟ್ಟಿಯಲ್ಲಿ ನನ್ನ ಹೆಸರು ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಸ್ಫೋಟಕ ಹೇಳಿಕೆ ನೀಡಿದರು. 3 ರಾಜ್ಯಗಳಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ನಡೆದಿತ್ತು. ಅದರಂತೆ ಈಗಾಗಲೇ ಉತ್ತರಾಖಂಡ್ನಲ್ಲಿ ಸಿಎಂ ಬದಲಾವಣೆಯಾಗಿದೆ. ಅದೇ ರೀತಿ ಪಶ್ಚಿಮ ಬಂಗಾಳ ಚುನಾವಣೆ ಬಳಿಕ ರಾಜ್ಯದಲ್ಲೂ ಬಿಜೆಪಿ ನಾಯಕತ್ವ ಬದಲಾವಣೆ ಆಗುತ್ತದೆ. ಕರ್ನಾಟಕ, ಹರಿಯಾಣದಲ್ಲಿ ಸಿಎಂ ಬದಲಾವಣೆ ಆಗುತ್ತಾರೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅಲ್ಲದೆ ಕೇಂದ್ರದಲ್ಲಿನ ಆತ್ಮೀಯರಿಂದ ನನಗೆ ಈ ವಿಚಾರ ಗೊತ್ತಾಗುತ್ತಿದೆ ಅಂತ ಟಿವಿ9ಗೆ ಬಿಜೆಪಿ ಶಾಸಕ ಯತ್ನಾಳ್ ತಿಳಿಸಿದ್ದಾರೆ. ಬದಲಾವಣೆಯಾದ ಸಿಎಂ ನೇತೃತ್ವದಲ್ಲಿ 2023ರ ವಿಧಾನಸಭಾ ಚುನಾವಣೆ ಎದುರಿಸುತ್ತೇವೆ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ. 2023ರ ಚುನಾವಣೆ ವೇಳೆಗೆ ಯಡಿಯೂರಪ್ಪ ಅವರು ಮಾರ್ಗದರ್ಶಕ ಮಂಡಳಿಯಲ್ಲಿ ಇರುತ್ತಾರೆ. ಯಡಿಯೂರಪ್ಪ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಲು ಸಾಧ್ಯವಿಲ್ಲ. 75 ವರ್ಷ ವಯಸ್ಸಾದ ಬಳಿಕ ನಮ್ಮ ಪಕ್ಷದಲ್ಲಿ ಅವಕಾಶವಿಲ್ಲ. ಆದರೆ ಯಡಿಯೂರಪ್ಪ ಅವರಿಗೆ ವಿಶೇಷ ಸಂದರ್ಭದಲ್ಲಿ ಅವಕಾಶ ನೀಡಲಾಗಿದೆ ಎಂದು ಯತ್ನಾಳ್ ಹೇಳಿದ್ದಾರೆ.
ರಮೇಶ್ ಜಾರಕಿಹೊಳಿ ಸಿಡಿ ಬಹಿರಂಗದ ಹಿಂದೆ ದೊಡ್ಡ ಜಾಲವಿದೆ. ಈ ಜಾಲ ಭೇದಿಸಲು ಎಸ್ಐಟಿಯಿಂದ ಅಸಾಧ್ಯ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸಲು ಒತ್ತಾಯಿಸಿದ ಅವರು, ಬಿಜೆಪಿ, ಕಾಂಗ್ರೆಸ್ನಲ್ಲಿ ಸಿಡಿ ತಯಾರಿಸುವ 2 ಫ್ಯಾಕ್ಟರಿಗಳಿವೆ. ಹಿಂದೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಐಟಿ ಸೆಲ್ನಲ್ಲಿದ್ದವರು ಈಗ ವಿಜಯೇಂದ್ರ ಜೊತೆಗಿದ್ದು ಕೆಲ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿದ್ದಾರೆ. ಅವರು ಈ ಜಾಲದಲ್ಲಿದ್ದಾರೆ ಅಂತ ಆರೋಪಿಸಿದ್ದಾರೆ. ಶಾಸಕ ಯತ್ನಾಳ್ರನ್ನು ಬಿಜೆಪಿಯಿಂದ ಉಚ್ಚಾಟಿಸಬೇಕು ಅಂತ ರೇಣುಕಾಚಾರ್ಯ ಆಗ್ರಹಿಸಿದ್ದಾರೆ. ದಾವಣಗೆರೆಯ ಹೊನ್ನಾಳಿಯಲ್ಲಿ ಮಾತಾಡಿದ ಅವರು, ಮೊನ್ನೆ ಈ ಬಗ್ಗೆ 25ಕ್ಕೂ ಹೆಚ್ಚು ಶಾಸಕರು ಚರ್ಚೆ ನಡೆಸಿದ್ದೇವೆ. ನಾಳೆ ಯತ್ನಾಳ್ಗೆ ತಕ್ಕ ಉತ್ತರ ನೀಡುತ್ತೇವೆ ಅಂತ ಹೇಳಿದ್ರು. ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ರೇಣುಕಾಚಾರ್ಯ, ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತೆ ಗೆದ್ದು ಬಾ, ನಿನಗೆ ತಾಕತ್ತಿದ್ರೆ ಸಿಎಂ ಬದಲಾವಣೆ ಮಾಡಿ ಅಂತ ಸವಾಲು ಹಾಕಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಘೋಷಿಸುವ ಬಗ್ಗೆ ಇನ್ನೂ ನಿರ್ಧಾರವಾಗಿಲ್ಲ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತಾಡಿದ ಅವರು, ಕೊರೋನಾ ನಿಯಂತ್ರಿಸಲು ಪರಿಣಿತರ ಸಮಿತಿ ಶಿಫಾರಸು ಮಾಡಿದೆ. ಈ ಬಗ್ಗೆ ಸಿಎಂ ಜೊತೆ ಚರ್ಚಿಸಿ ನಿರ್ಧರಿಸಲಾಗುವುದು ಅಂತ ಹೇಳಿದ್ರು. ಇನ್ನು ಶಾಲಾ ಕಾಲೇಜುಗಳನ್ನು ಬಂದ್ ಮಾಡುವುದರ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಬೊಮ್ಮಾಯಿ, ಸಮಿತಿ ಶಿಫಾರಸಿನ ಬಗ್ಗೆ ಆರೋಗ್ಯ, ಶಿಕ್ಷಣ ಇಲಾಖೆ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ರು. ಬೆಂಗಳೂರಿಗರಿಗೆ ನಾಳೆ ಪ್ರತಿಭಟನೆ ಬಿಸಿ ತಟ್ಟಲಿದೆ. ಕೇಂದ್ರದ ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ನಾಳೆ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ. ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿಯಿಂದ ಹೋರಾಟ ನಡೆಯಲಿದೆ ಅಂತ ಮೈಸೂರಿನಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಹೇಳಿದ್ದಾರೆ. ಕೆಎಸ್ಆರ್ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಮೆರವಣಿಗೆ ನಡೆಸಿ ಬೃಹತ್ ಸಭೆ ಆಯೋಜನೆ ಮಾಡುತ್ತೇವೆ. ರಾಕೇಶ್ ಟಿಕಾಯತ್, ದರ್ಶನ್ ಪಾಲ್, ಯುದ್ವೀರ್ ಸಿಂಗ್, ಸಾಣೇಹಳ್ಳಿ ಮಠದ ಸ್ವಾಮೀಜಿ ಭಾಗಿಯಾಗುತ್ತೇವೆ ಅಂತ ನಾಗೇಂದ್ರ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ರೈತರ ಮಹಾಪಂಚಾಯತ್ ಸಮಾವೇಶ ನಡೆಯಿತು. ರಾಕೇಶ್ ಟಿಕಾಯತ್, ಡಾಕ್ಟರ್ ದರ್ಶನ್ ಪಾಲ್ ಸೇರಿದಂತೆ ಹಲವು ನಾಯಕರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಮಹಾಪಂಚಾಯತ್ ಹಿನ್ನೆಲೆ ನಗರದ ಜಾನುವಾರು ಮಾರುಕಟ್ಟೆಯಿಂದ ಸಮಾವೇಶ ನಡೆದ ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದವರೆಗೆ ರೈತರು ಮೆರವಣಿಗೆ ನಡೆಸಿದರು. ಕಲಬುರಗಿಯಲ್ಲಿ ಪವರ್ ಸ್ಟಾರ್ ಪುನೀತ್ ಹವಾ ಜೋರಾಗಿತ್ತು. ಪುನೀತ್ ರಾಜ್ಕುಮಾರ್ ನೋಡಲು ಮುಗಿಬಿದ್ದ ಅಭಿಮಾನಿಗಳು ಜೆಸಿಬಿ ಮೂಲಕ ಪುಷ್ಪವೃಷ್ಟಿ ಮಾಡಿ ಸ್ವಾಗತಿಸಿದ್ರು. ಶರಣಬಸವೇಶ್ವರ ದೇಗುಲಕ್ಕೆ ಪುನೀತ್ ಭೇಟಿ ನೀಡಿ ದರ್ಶನ ಪಡೆದರು. ಇದೇ ವೇಳೆ ಅಭಿಮಾನಿಗಳನ್ನು ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ಉಚ್ಚಾಟಿಸಲು ಆಗ್ರಹಿಸಿದ ರೇಣುಕಾಚಾರ್ಯಗೆ ಯತ್ನಾಳ್ ಟಕ್ಕರ್ ಕೊಟ್ಟಿದ್ದೇಗೆ? ಬಿಜೆಪಿ ನಾಯಕರಿಗೆ ದಾನ ಮಾಡಲು 90 ಜೊತೆ ಬಟ್ಟೆ ಖರೀದಿಸಿದ್ಯಾರು? ಬಸ್ನಲ್ಲಿ ಕಿರಿಕ್ ಮಾಡಿದ ವ್ಯಕ್ತಿಗೆ ಬಿಸಿ ಮುಟ್ಟಿದ್ದೇಗೆ ಯುವತಿ? ಇಂಥ ಮತ್ತಷ್ಟು ಸ್ಟೋರಿಗಳನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಏಪ್ರಿಲ್ 17ರಂದು ಮಸ್ಕಿ ವಿಧಾನಸಭಾ ಉಪಚುನಾವಣೆ ಬಗ್ಗೆ ಮಾತನಾಡಿದ ಯತ್ನಾಳ್, ಮಸ್ಕಿಗೆ ಬಿವೈ ವಿಜಯೇಂದ್ರ ಕಾರ್ಯಕರ್ತರಾಗಿ ಹೋಗಿದ್ದಾರೆ, ಅದಕ್ಕೆ ಅಷ್ಟು ಮಹತ್ವ ಕೊಡುವುದು ಬೇಕಾಗಿಲ್ಲ ಅಂತ ಹೇಳಿದ್ರು. ಬಿವೈ ವಿಜಯೇಂದ್ರ ಬಳಿ ಸಾವಿರಾರು ಕೋಟಿ ಹಣ ಇದ್ದು ಯಾರ ಬಳಿ ಹಣ ಹೆಚ್ಚಿರುತ್ತೋ ಅವರ ಪ್ರಚಾರ ಹೆಚ್ಚಿರುತ್ತೆ ಅಂತ ಯತ್ನಾಳ್ ಕೆಂಡಕಾರಿದ್ರು. ಎಸ್ಐಟಿಯಲ್ಲಿ ವಿಜಯೇಂದ್ರನ ಇಬ್ಬರು ದೋಸ್ತ್ಗಳಿದ್ದಾರೆ ಅಂತ ಆರೋಪ ಇದೆ ಅಂತ ಬಸನಗೌಡ ಯತ್ನಾಳ್ ಪಾಟೀಲ್ ಮತ್ತೊಂದು ಕಿಡಿ ಹೊತ್ತಿಸಿದ್ದಾರೆ. ಎಸ್ಐಟಿಯಲ್ಲಿ ಓರ್ವ ಐಪಿಎಸ್ ಅಧಿಕಾರಿ ಇದ್ದಾನೆ, ಆತ ಎಲ್ಲ ಪೊಲೀಸ್ ಇಲಾಖೆಯನ್ನ ಕಂಟ್ರೋಲ್ ಮಾಡ್ತಿದ್ದಾನೆ ಅಂತ ಹೇಳಿದ್ರು. ಆತ ವಿಜಯೇಂದ್ರನ ಶಿಷ್ಯನಾಗಿದ್ದು ಹಾಲಿ ಐಪಿಎಸ್ ಅಧಿಕಾರಿ ಆತ ಅಂತ ಹೇಳಿದ್ರು. ಹೀಗಾಗಿ ಎಲ್ಲಾ ತನಿಖೆಗಳು ಹಾದಿ ತಪ್ಪಿವೆ, ಯುವರಾಜ ಎಲ್ಲಿದ್ದಾನೆ ಹೇಳಿ ಎಂದು ಪ್ರಶ್ನೆ ಮಾಡಿದ್ರು. ನಾಳೆ ಸದನದಲ್ಲಿ ಸಿಡಿ ವಿಚಾರ ಪ್ರಸ್ತಾಪಕ್ಕೂ ಮುನ್ನ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಟ್ವೀಟ್ ಅಸ್ತ್ರ ಪ್ರಯೋಗಿಸಿದ್ದಾರೆ. ಎಲ್ಲೆಲ್ಲೋ ಹೋಗಿ ಬಟ್ಟೆ ಬಿಚ್ಚಿ ಮರ್ಯಾದೆ ಕಳೆಯುತ್ತಿದ್ದಾರೆ, ಹೀಗಾಗಿ ಬಿಜೆಪಿ ನಾಯಕರಿಗೆ ದಾನ ಮಾಡೋಕೆ 90 ಜೊತೆ ಬಟ್ಟೆ ಖರೀದಿ ಮಾಡಿದ್ದೇನೆ ಅಂತ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಕಾಲೆಳೆದಿದ್ದಾರೆ. ಅಲ್ಲದೆ ಬೇಕಿದ್ರೆ ನಳಿನ್ ಕುಮಾರ್ಗೂ 1-2 ಜೊತೆ ಬಟ್ಟೆ ದಾನ ಮಾಡ್ತೇನೆ, ಇನ್ನು 19 ಸಿಡಿ ಇವೆಯಂತೆ, ಎಲ್ಲ ಹಿಡಿತದಲ್ಲಿರಲಿ, ನಾಲ್ಗೆ ಸಹ ಅಂತ ನಳಿನ್ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಯೂತ್ ಕಾಂಗ್ರೆಸ್ ಬಲಿಷ್ಠವಾಗಿತ್ತು, ಈಗ ಸ್ವಲ್ಪ ವೀಕ್ ಆಗಿದೆ. ಬಿಜೆಪಿಯ ಎಬಿವಿಪಿ ಬಲಿಷ್ಠವಾಗಿದೆ ಅಂತ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ 40 ವರ್ಷ ಪೂರೈಸಿದ ಹಿನ್ನೆಲೆ ಮಾಜಿ ಸಚಿವ ಎಚ್ಎಂ ರೇವಣ್ಣಗೆ ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಮಲಿಂಗಾರೆಡ್ಡಿ, ವೀರಪ್ಪ ಮೊಯ್ಲಿ ಅವರು ನನಗೆ ರೇವಣ್ಣ ಡಿಕೆಶಿಗೆ ವಿಧಾನಸಭೆ ಪ್ರವೇಶ ಮಾಡೋಕೆ ಅವಕಾಶ ಕೊಟ್ಟರು. ನಮ್ಮ ಕಾಲದಲ್ಲಿ ಎನ್ಎಸ್ಯುಐ ತುಂಬಾ ಬಲಿಷ್ಠವಾಗಿತ್ತು ಅಂತ ಹೇಳಿದರು.
ರಾಜ್ಯದಲ್ಲಿ ಪ್ರಮುಖರ ಹತ್ಯೆಗೆ ಸ್ಕೆಚ್ ಹಾಕಿರೋ ಬಗ್ಗೆ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮೇ 1ರಂದು ಶಾಸಕ ಸಿಟಿ ರವಿ, ಹಿರಿಯ ಪತ್ರಕರ್ತರೊಬ್ಬರು, ನಟ ಶಿವರಾಜ್ ಕುಮಾರ್ ನನ್ನನ್ನ ಹತ್ಯೆ ಮಾಡುವ ಬಗ್ಗೆ ಪತ್ರ ಬಂದಿದೆ. ಈ ಕುರಿತು ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಆದ್ರೆ ನಾನು ಇಂಥ ಪತ್ರಗಳಿಗೆ ಹೆದರುವ ಪ್ರಶ್ನೆ ಇಲ್ಲ. ಕೊಲೆ ಮಾಡೋದಾದ್ರೆ ಎಲ್ಲಿ ಬೇಕಾದ್ರೂ ಕೊಲೆ ಮಾಡ್ತಾರೆ. ಹೀಗಾಗಿ ನಾನು ಹೆದರದೆ ಸಮಾರಂಭಗಳಲ್ಲಿ ಭಾಗಿಯಾದೆ ಅಂತ ಲಲಿತಾ ನಾಯಕ್ ಹೇಳಿದ್ದಾರೆ. ಬೆಂಗಳೂರಿನ ಜನಸಂದ್ರ ಕೆರೆ ಉಳಿವಿಗಾಗಿ ಆಪ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ನಾರಾಯಣ ರೆಡ್ಡಿ ಕುಟುಂಬದವರ ಜೊತೆ ಸೇರಿಕೊಂಡು ಸಚಿವ ಲಿಂಬಾವಳಿ ಭೂಮಿ ಕಬಳಿಸೋಕೆ ಪ್ಲಾನ್ ಮಾಡಿದ್ದಾರೆ. ಕೆರೆ ಜಾಗ ಉಳಿಸೋಕೆ ಹೋದವರ ವಿರುದ್ಧ ಕೇಸ್ ಹಾಕಿದ್ದಾರೆಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನಾಕಾರರನ್ನ ಬಂಧಿಸಿ ಕರೆದೊಯ್ದ ಬಳಿಕ ಬೆಳ್ಳಂದೂರು ಠಾಣೆ ಮುಂಭಾಗ ಪ್ರತಿಭಟನೆಗೆ ಮುಂದಾದ ಆಪ್ ಬೆಂಗಳೂರು ಅಧ್ಯಕ್ಷ ಮೋಹನ್ ದಾಸರಿ ಸೇರಿದಂತೆ ಕಾರ್ಯಕರ್ತರನ್ನ ನಡು ರೋಡಲ್ಲಿ ಎಳೆದುಕೊಂಡು ಹೋದ್ರು.